ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ್ವಾಳಿ ಲೈಫ್ ಕನ್ನಡ. ನಾನು ನಿಮ್ಮ ಮನೆ ಮಗಳು ಪವಿತ್ರ ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಚಿಂಟುದು ಸ್ವಲ್ಪ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸ್ವಲ್ಪ ಕೆಲಸ ಇತ್ತು. ಅಲ್ಲಿ ಇಲ್ಲಿ ಅಡ್ಡಾಡೋದು, ಮತ್ತು ಮುರಾರ್ಜಿ ಸ್ಕೂಲ್ಗೆ ಅಡ್ಡಾಡೋದು, ಬಾಳೆನಹಳ್ಳಿಯಲ್ಲಿ ಮತ್ತು ಇನ್ನು ಬೇರೆ ಬೇರೆ ಕಡೆ ಓಡಾಡಿಕೊಂಡು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪಾಪನ ಬೇರೆ ಸುಧಾರಿಸ್ಕೊಂಡು ಇಬ್ಬರು ಹುಡುಗರನ್ನು ಬೇರೆ ಅಲ್ವಾ, ಅವಳು ಬೇರೆ ಸ್ಕೂಲಿಗೆ ಹೋಗಿರ್ತಾ ಇದ್ಲು. ಬ್ಯುಸಿಯಾಗಿದ್ದೆ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಪ್ಲೀಸ್ ಯಾರು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇವ್ರು 2 ದಿನಕ್ಕೆ ಬಂದು 2 ದಿನ ಹೋದರು ಅಂತ ಅಂದ್ಕೊಬೇಡಿ. ಇನ್ನು ಮುಂದೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ಅಮ್ಮ ಊರಲ್ಲಿದ್ದೀನಿ ನಾನು. ಇದು ಗೌರಿ ಗಣೇಶಕ್ಕೆ ಬಂದಿದ್ದೆ. ಇವತ್ತಿಗಾಗಲೇ ಬಂದು 1 ವಾರ ಆಯಿತು. ಮತ್ತು 2 ದಿನ ಊರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ ನಮ್ಮ ಮನೆಯವ್ರಿಗೆಲ್ಲ ನೀಟಾಗಿ ಮಾಡಿಕೊಟ್ಟು ಬಂದೆ. ಮತ್ತು ಸೋಮವಾರ ಬಂದಿದ್ದೀನಿ. ಇದು ಬಂದು ಮಂಗಳವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ಬಂದು ನಮ್ಮೂರಲ್ಲಿ ಹಬ್ಬ, ಮಾರಮ್ಮನ ಹಬ್ಬ ಅಂತಾರಲ್ಲ, ಮಾರಮ್ಮನ ಹಬ್ಬ ನಮ್ಮೂರಲ್ಲಿ, ಅದಕ್ಕೆ ಇಲ್ಲೇ ಇದ್ದೀನಿ. ಅಮ್ಮ ಬಂದು ಇವತ್ತು ರಜಾ ಹಾಕಿಲ್ಲ, ಭಾಳ ರಜಾ ಆಗಿದ್ದಾವೆ ಅಂತ ಸ್ಕೂಲ್ಗೆ ಹೋಗಿದ್ದಾರೆ. ನಮ್ಮಮ್ಮ ಬಂದು ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳನ್ನ ನೋಡ್ಕೊಳಕ್ಕೆ, LKG UKG ಮಕ್ಕಳನ್ನ. ನೋಡಿ ನನ್ನ ರಂಗೋಲಿ ಹೇಗಿತ್ತಂತ. ಬೆಳಗ್ಗೆ ಬಂದು ಅಮ್ಮ ತಿಂಡಿ ಮಾಡಿಟ್ಟು ಹೋಗಿದ್ದಾರೆ, ಪಲಾವ್ ಮತ್ತು ರಾತ್ರಿದು ಉಳ್ಸೊಪ್ಪಿದೆ, ಚಪಾತಿ ಇದೆ ನಮ್ಮ ಅಪ್ಪಾಜಿ ಶುಗರ್ ಪೇಷಂಟ್ ಆಗಿರೋದ್ರಿಂದ ಜಾಸ್ತಿ ಅನ್ನ ಊಟ ಮಾಡಲ್ಲ, ಊಟ ಮಾಡ್ತಾರೆ ಸ್ವಲ್ಪ ಅಷ್ಟೇ. ಚಪಾತಿ ಇದೆ. ಇವತ್ತು ನನ್ನದೇ ಮನೆ ಕೆಲಸ ಇಲ್ಲ, ಅಮ್ಮ ಬರೋವ್ರಿಗೂ. ನೋಡ್ತಾ ಇರ್ಬೋದು, ಉಳ್ಸೊಪ್ಪಿದೆ ಮತ್ತು ಪಲಾವ್ ಇದೆ. ಇವತ್ತು ಬಂದು ಅಮ್ಮ ಪಲಾವ್ ಮಾಡಿಟ್ಟು ಹೋಗಿದ್ದಾರೆ. ಊಟ ಆಗಿದೆ ನನ್ನ ತಮ್ಮಂದು, ಅವ್ರದ್ದೆಲ್ಲ. ನಂದಿನ ಆಗಿಲ್ಲ, ಮನೆ ಕೆಲಸ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ. ಒಲೆ ಮೇಲೆ ನೀರು ಇಟ್ಕೊಂಡಿದ್ದೀನಿ. ಇವಾಗ ಬಂದು ಸ್ಟವ್ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ನೆಲ ಎಲ್ಲ ತೊಳ್ಕೊಂಡು ಮಧ್ಯಾಹ್ನ ಇಲ್ಲಿ ಬೇಟೆ ಕಡಿಯೋದು. ಅಷ್ಟೊತ್ತಿಗೆ ಅಮ್ಮನ ಎಡೆ ತಗೊಂಡು ಹೋಗ್ಬೇಕು. ಅಂದರೆ ಅನ್ನ ಮೊಸರು ಅಷ್ಟೇ ಎಡೆ ಮಾಡೋದು. ಪಾಯಸ ಎಲ್ಲ ಮಾಡ್ತಾರೆ ಕೆಲವೊಬ್ಬರು. ನನ್ನ ಕೈಲಿ ಇವಾಗ ತಮ್ಮಣ್ಣನ ಇಟ್ಕೊಂಡು ಮಾಡೋದಾಗಲ್ಲ. ಪಾಯಸ ಅನ್ನ ಮೊಸರು ಶ್ರೇಷ್ಠ ಅಂತ ಅನ್ನ ಮೊಸರು ಎಡೆ ಕೊಡೋಣ ಅಂತಿದ್ದೀನಿ. ಅಮ್ಮ ಪಾಯಸಕ್ಕೆ ಎಲ್ಲ ತಂದಿಟ್ಟು ಹೋಗಿದ್ರೆ ಪಾಯಸ ಮಾಡೋ ಅಂತ. ಇನ್ನೂ ಬೇರೆ ತಿನ್ನಲ್ಲ ಮಾಡು ಅಂತ ಹೇಳಿದ್ದಾರೆ. ನೋಡ್ತೀನಿ, ಟೈಮ್ ಇದ್ದರೆ ಪಾಯಸ ಮಾಡ್ತೀನಿ, ಇಲ್ಲಾಂದರೆ ಮಾಡೋಣ. ಇದು ಬಂದು ಇವತ್ತಿನ ಬ್ಲಾಗು, ನಂದು ಫಸ್ಟ್ನೇ ಬ್ಲಾಗು. ಅಮ್ಮರ ಮನೆಯಲ್ಲಿ ಬಂದಿರಲಿಲ್ಲ, 1-2 ತಿಂಗಳಿಂದ. ಬಂದು ಹೋಗ್ತಿದ್ದೆ, ಬಂದಿಲ್ಲೇ ಇರ್ತಾ ಇರಲಿಲ್ಲ. ಇವಾಗ ಬಂದು ಎಲ್ಲ ಮುಗ್ದಿದೆ. ಒಳಗಿಂದೆಲ್ಲ ಚಿಂಟು ನೆಲ ಒರೆಸ್ಕೊಟ್ಟು ಹೋಗಿದ್ಲು. ಇವಾಗ ನಾನು ಅಡುಗೆ ರೂಮಿಂದ ಮಾತ್ರ ನಾನು ನೆಲ ಒರೆಸ್ತಾ ಇದ್ದೀನಿ. ನೆಲ ಒರೆಸ್ಕೊಂಡು ಇದು ಪಾಪನ ಸ್ನಾನ ಮಲಗಿಸಿ ನಾನು ಊಟ ಮಾಡಿ ಆಮೇಲೆ ಇದ್ದಿದ್ದ ಕೆಲಸ ಮಾಡ್ಕೊತೀನಿ, ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು. ಇವಾಗ ಬಂದು ವೇದು ಪಾಪನ ಸ್ನಾನ ಮಾಡಿಸಿ ಮಲಗಿಸಿದೆ. ಅವನನ್ನು ಮಲಗಿಸಿ ಆದಮೇಲೆ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ. ಇದು ಬಂದು ಸೀರೆ, ಗೌರಿ ಹಬ್ಬದ ಸೀರೆ. ಈ ಸರಿ ನಮ್ಮಮ್ಮರು ಹತ್ರ ಬೇಡ ಅಂತ ನಾವು ಕೊಡಿಸ್ಕೊಂಡಿರಲಿಲ್ಲ, 2 ಸೀರೆ ಆಗ್ತಾವಂತ. ಇದು ಬಂದು ನಮ್ಮ ದೊಡ್ಡಮ್ಮ ತಂದಿದ್ದಾರೆ. ಅಂದರೆ ದೊಡ್ಡಮ್ಮ ಅಂದರೆ ನಮ್ಮಮ್ಮರ ಅಕ್ಕ. ಯಾಕಂದರೆ ನಮ್ಮ ದೊಡ್ಡಪ್ಪ ಅವರು ಗೃಹಪ್ರವೇಶಕ್ಕಂತ ಹೇಳಿದ್ನಲ್ಲ, ಸೀರೆ ತಂದಿದ್ರು ಅಂತ. ಅದಕ್ಕೆ ನಾನು ಅವ್ರ ಹತ್ರ ಏನೂ ತರಿಸ್ಕೊಂಡಿಲ್ಲ. ಅಮ್ಮ 2 ಸೀರೆ ಬೇಡ ಅಂತ. ಮತ್ತು ನೆಕ್ಸ್ಟ್ ಇದು ಪಾಪದು ತಲೆ ಕೂದಲಿದೆಯಲ್ಲ, ಅವಾಗ ಬೇಕಾಗುತ್ತಂತ ಮಟನ್ ಸಾರಿಗೆ ಎಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ. ಕಾಯಿ ಎಲ್ಲ ರೆಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಬಂದು ಇದು ಮಟನ್ ಅಮ್ಮ ಹೋಗ್ಬಿಟ್ಟು ನನ್ನ ತಂಗಿಯರು ಮತ್ತು ನಮ್ಮಮ್ಮರಿಂದ ಒಂದಲ್ವ, ಇವತ್ತೊಂದು 6-7 kg ಆಗೋಷ್ಟು ಸಾಂಬಾರು ಮಾಡ್ತೀವಿ. ಉಳಿದಿದ್ದು ನಾಳೆ ಮಾಡ್ಕೊತೀವಿ. ಮಿನಿಮಮ್ ಇದೊಂದು 6 kg ಇದೆ ಸಾಂಬಾರು. ಇವತ್ತು ಒಂದು ನೋಡಿ ಈ ಥರ ಮಟನ್ ಸಾರು. ಅವತ್ತೊಂದು ಟೈಮ್ ಆಗಲೇ ತೋರಿಸಿದ್ನಲ್ಲ, ಅರಶಿನ ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಬೆಂದಮೇಲೆ ಇವಾಗ ನಾನು ಬರೀ ಖಾರ ಹಾಕ್ತಾಯಿದ್ದೀನಿ. ಜಾಸ್ತಿ ನಾನು ಫಸ್ಟು ಖಾರ ಮಸಾಲೆ ಎಲ್ಲ ಒಂದೇ ಸರಿ ಹಾಕಿರ್ತೀನಿ. ಇದು ಸ್ವಲ್ಪ ಬಲ್ತಿರೋ ಮಟನ್ ಆಗಿರೋದ್ರಿಂದ ಖಾರದಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಹಾಕಿದ್ದೀನಿ ಖಾರ. ಮತ್ತು ಒಂದು ಅರ್ಧ ಗಂಟೆ ಬರೀ ಅರಶಿನ ಈರುಳ್ಳಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಬಂದು ವೇದು ಪಾಪು ಆಟ ಆಡ್ತಾ ಇದ್ದಾನೆ. ಅವನಿಗೆ ಬರೀ ಮೈ ಸ್ನಾನ ಮಾಡಿಸಿದ್ದೆ, ತಲೆಗೆ ಎಣ್ಣೆ ಹಚ್ಬಿಟ್ಟು ಬಿಟ್ಟಿದ್ದೀನಿ. ಅವನಿಗೇನು ಹೊಸ ಬಟ್ಟೆ ಹಾಕಿಲ್ಲ. ಇವ್ರು ಬಂದು ನನ್ನ ತಂಗಿ ಮಗ ವಿಕ್ರಾಂತ್ ಅಂತ ಅವನ ಹೆಸರು. ಇದು ಬಂದು ಅಮ್ಮ ಕೂತ್ಕೊಂಡು ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ವೇದು ಪಾಪ ಒಬ್ಬನೇ ಇವಾಗ ಎದ್ದಿರೋದ್ರಿಂದ ಆಟ ಆಡ್ತಾಯಿದ್ದಾನೆ. ಇಲ್ಲೇನು ಅಲ್ಲಿ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಅನ್ನೋ ಭಯ ಇಲ್ಲ. ಅಲ್ಲಾದರೆ ಹೆದರ್ಕೊಬೇಕು. ಇಲ್ಲಿ ಅಪ್ಪಾಜಿ ಯಾವಾಗಲೂ ಹೊರಗಡೆನೇ ಕೂತಿರ್ತಾರೆ, ನೋಡ್ತಾ ಇರ್ತಾರೆ ಅವನನ್ನು. ಮೀನು ಬಂದು ಇಲ್ಲಿ ಚಿಂಟು TV ನೋಡ್ತಾ ಇದ್ದಾಳೆ. ಏನೋ ಪ್ರಾಜೆಕ್ಟ್ ಏನು ಮಾಡ್ತಾಯಿದ್ದಾರೆ. ಇದು ಬಂದು ನೆಕ್ಸ್ಟ್ ಡೇ.
ಇದು ಬಂದು ನೆಕ್ಸ್ಟ್ ಡೇ ನಾನು ಹೋಗ್ತಾ ಇದ್ದೀನಿ ದುರ್ಗಕ್ಕೆ ಹೋಗ್ಬಿಟ್ಟು ಹೊಳಲ್ಕೆರೆ ಹತ್ರ ಬೊಮ್ಮನಕಟ್ಟೆ ಅಂತ ಅಲ್ಲಿಗೆ ಹೋಗಬೇಕು. ಏನಕ್ಕೆ ಅಂದರೆ ಚಿಂಟುದು ನಿನ್ನೆ ಕೌನ್ಸ್ಲಿಂಗ್ ಇತ್ತಲ್ಲ, ಚಿತ್ರಹಳ್ಳಿಗೆ ಹೋಗಿದ್ಲು ಅವಳು, ಮರ್ತಿದ್ದೆ ನಿಮ್ಗೆ ಹೇಳೋದು. ಚಿತ್ರಹಳ್ಳಿಗೆ ಹೋಗಿದ್ಲು, ಕೌನ್ಸ್ಲಿಂಗ್ ಇತ್ತಂತ. ಅವಳಿಗೆ ಮುರಾರ್ಜಿಗೆ ಸೀಟ್ ಸಿಕ್ಕಿದೆ, ಬೊಮ್ಮನಕಟ್ಟೆ ಅಲ್ಲಿಗೆ ಸೀಟ್ ಸಿಕ್ಕಿದೆ. ಇವಾಗ ಬಂದು ನಾನು ಚಿತ್ರದುರ್ಗ ರೀಚ್ ಆಗಿದ್ದೀನಿ. ಇಲ್ಲಿಂದ ಹೊಳಲ್ಕೆರೆಗೆ ಹೋಗಬೇಕು. ಇದು ಬಂದು ಚಿತ್ರದುರ್ಗ ಹತ್ತಿದೆ ಬಸ್ ಸಿಕ್ತು ನನಗೆ. ಬಂದು ಎದುರಿಗೆ ಬರೋ ಅಷ್ಟೊತ್ತಿಗೆ ಬಸ್ ಆಗಲೇ ರೆಡಿ ಇತ್ತು. ಬಸ್ ಹತ್ಕೊಂಡು ಗೋರ್ಮೆಂಟು. ಇದಾದಮೇಲೆ ಇವಾಗ ಹೊಳಲ್ಕೆರೆಗೆ ಹೋಗ್ತೀನಿ. ಹೊಳಲ್ಕೆರೆಗೆ ಹೋಗ್ಬಿಟ್ಟು ನಮ್ಮ ಚಿಕ್ಕಮ್ಮರೂರು ಹೊಳಲ್ಕೆರೆ ಹತ್ರ ಅರಳಟ್ಟಿ ಟೇಷನ್ ಅಂತ ಹೇಳಿ ಅಲ್ಲಿಗೆ ಹೋದರೆ ಅವ್ರ ಜೊತೆಗೆ ಹೋಗ್ತೀನಿ ನಾನು. ನಮ್ಮ ಮನೆಯವ್ರು ಒಬ್ಬರೇ ಹೋಗು ಅಂತ ಹೇಳಿದ್ರು. ಇಲ್ಲ, ಹೊಸ್ದಾಗಿ ಬಂದಿರೋದಲ್ಲ, ಯಾಕೆ ಬೇಕು ಕಾಣ್ತಿದ್ದ ಜಾಗ ಅಂತ ನನಗೆ ಸ್ವಲ್ಪ ಭಯ ಅನಿಸುತ್ತೆ. ಅದಕ್ಕೆ ನಾನು ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ಹೋಗ್ತಾ ಇದ್ದೀವಿ. ನಾನು ಇದು ಪಾಪು ಇಬ್ಬರೇ. ತುಂಬ ಕೈ ಹೊಡ್ತಾ ಬಂದಿದೆ, ಏನಕ್ಕೋ ಗೊತ್ತಿಲ್ಲ. ನಾನು ನಮ್ಮ ಮನೇಲಿ ಅಮ್ಮನ ಕರ್ಕೊಂಡು ಬರ್ಬೋದಾಗಿತ್ತು. ಹಬ್ಬ ಇರೋದ್ರಿಂದ ನನ್ನ ತಂಗಿರಿಲ್ಲ, ಅವ್ರನ್ನೂ ಅಲ್ಲೇ ಕೊಟ್ಟಿರೋದ್ರಿಂದ ಅವ್ರು ನೆನ್ನೆ ಎಲ್ಲ ಬಂದಿದ್ದಿಲ್ಲ. ಅವ್ರಿಗೂ ತವ್ರ ಮನೆ ಅನ್ನೋದು ಆಸೆ ಇರುತ್ತಲ್ಲ. ಬುಧವಾರ ಬರ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾನು ಅಮ್ಮನ ಕರ್ಕೊಂಡು ಬರಲಿಲ್ಲ, ಅವ್ರನ್ನೆಲ್ಲ ನೋಡ್ಕೊಂಡ್ಲಿ ಅಂತ. ಇವಾಗ ಬಂದು ನಾನು ಹೊಳಲ್ಕೆರೆಗೆ ರೀಚ್ ಆಗಿದ್ದೀನಿ. ನಾನು ಮತ್ತು ವೇದು ಪಾಪು ಬಂದಿದ್ದೀವಿ. ವೇದು ಪಾಪು ಅಂತೂ ಬಸ್ ಹತ್ತಿದ ತಕ್ಷಣ ಒಂದು ಸ್ವಲ್ಪ ಆಟ ಆಡಿಬಿಟ್ಟು ಹಂಗೆ ಮಲ್ಕೊಂಡ. ಇವಾಗ ಬಂದು ಹೊಳಲ್ಕೆರೆಯಲ್ಲಿದ್ದೀವಿ. ಇದು ಬಂದು ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಅವ್ರ ಅಳಿಯಂದೇ ಆಟೋ, ಅವ್ರ ಮಗಳ ಗಂಡಂದು. ಅವಣ್ಣ ಸಿಕ್ಕರು, ಬರ್ರಿ ಅಕ್ಕ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದಾರೆ ಅವ್ರ ಮನೆಗೆ. ಇವಾಗ ಇವಣ್ಣನ್ನೇ ಕರ್ಕೊಂಡು ಹೋಗೋದು ನಮ್ಮನ್ನು ಚಿಂಟೋರ ಹಾಸ್ಟ್ಲ್ ಹತ್ರ ಬೊಮ್ಮನಕಟ್ಟೆಗೆ. ಹೆಂಗೋ ಆಟ ಇದೆಯಲ್ಲ, ಅದಕ್ಕೆ ನಮ್ಮ ಮನೆಯವ್ರು ಇವಣ್ಣನಿಗೆ ಫೋನ್ ಮಾಡಿ ಹೇಳಿದ್ರಂತೆ, ನಿಮ್ಮ ಅತ್ತಿಗೆ ಬರ್ತಾರೆ ಕರ್ಕೊಂಡು ಹೋಗಂತ. ಅದಕ್ಕೆ ಇವಣ್ಣನೂ ಅಲ್ಲಿ ನಿಂತಿತ್ತು, ಬಾರಕ್ಕ ಅಂತಂದು ಮಾತಾಡಿಸ್ತು. ನಾನು ಬೇರೆ ಆಟ ಹುಡುಕ್ತಾ ಇದ್ದೆ. ಹೆಂಗೋ ಬಂದ್ರಲ್ಲ ಅಂತ ಹೇಳ್ಬಿಟ್ಟು ನಾನು ವೇದು ಪಾಪ ಹೋದ್ವಿ ಅವ್ರ ಜೊತೆಗೆ. ಇದು ಬಂದು ಅವ್ರ ಮನೆ, ನನ್ನ ಚಿಕ್ಕಮ್ಮ ಅವ್ರ ಮಗಳ ಮನೆ. ವೇದು ಪಾಪ ಅಂತೂ ಭಾಳ ಸಿಡುಗಾಟ ಅಂದರೆ ಭಾಳ ಸಿಡುಗಾಟ ಮಾಡ್ತಾಯಿದ್ದಾನೆ. ಅವ್ರ ಪಾಪು ಬಾಲು ಮತ್ತು ಚೆಂಡು ಗೊಂಬೆಗಳನ್ನೆಲ್ಲ ನೋಡಿ ಅವನು ಆಟ ಆಡ್ತಾ ಇದ್ದಾನೆ. ನಾವು ಇದಾದಮೇಲೆ ಇವಾಗ ಅವ್ರ ಮನೇಲಿ ಟೀ ಮಾಡಿಕೊಟ್ರು. ಟೀ ಕುಡಿದ್ಬಿಟ್ಟು ವೇದು ಪಾಪನ ಆಟ ಆಡಿಸ್ತಾ ಇದ್ದೀನಿ. ನನ್ನ ತಂಗಿ ಅವ್ರ ಅತ್ತೆ ಬಂದುಬಿಟ್ಟು ತಿಂಡಿ ಏನಾದರೂ ಮಾಡ್ತೀವಿ ಅಂದರು. ನಾನು ಊಟ ಮಾಡ್ಕೊಂಡು ಬಂದಿರೋದ್ರಿಂದ ಇಲ್ಲ ಅತ್ತೆ ಹೋಗ್ತೀವಿ ಅಂತ ಹೊರಟ್ವಿ. ನಾನು ನಮ್ಮ ಚಿಕ್ಕಮ್ಮ ಮತ್ತು ಅವಣ್ಣ. ಇವಾಗ ಬಂದು ಇವಾಗ ಚಿಂಟು ಇಲ್ಲಿಗೆ ಬರೋದು ಹಾಸ್ಟೆಲ್ಗೆ, ಬೊಮ್ಮನಕಟ್ಟೆ ಅಂತ ಇದು ಊರು. ಹೊಳಲ್ಕೆರೆ ಬಿಟ್ಟು 4 ಕಿಲೋಮೀಟ್ರ್, ಒಂದು 5 ಕಿಲೋಮೀಟ್ರ್ ದೂರ ಆಗುತ್ತೆ. ಚಿಂಟುನ ಬಿಟ್ಟಿರೋದೇ ಇನ್ಮೇಲೆ ಭಾಳ ಕಷ್ಟ ಆಗುತ್ತೆ ನನಗೆ. ಹೆಂಗೋ ನಮ್ಮ ಚಿಕ್ಕಮ್ಮ ಮತ್ತು ಅವಣ್ಣ ಬಂದರು. ಹೊಸ ಜಾಗ ಬೇರೆ, ನಾನು ಬೇರೆ ಈ ಕಡೆ ಸೈಡ್ ಯಾವಾಗಲೂ ಅಡ್ಡಾಡಿರಲಿಲ್ಲ, ಅದಕ್ಕೆ ಅಂತ ಕರ್ಕೊಂಡು ಬಂದೆ. ನಮ್ಮ ಮನೆಯವರೇನೋ ಒಬ್ಬಳೇ ಹೋಗಂತ ಹೇಳೋಗ್ಬಿಟ್ರು. ಇಲ್ಲ, ನಾನು ನಮ್ಮ ಚಿಕ್ಕಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಬಂದೆ. ಹೆಂಗೋ ಕರೆದಿದ್ದಕ್ಕೆ ಅವರು ಆರಾಮಾಗಿದ್ರು ಅನಿಸುತ್ತೆ, ಬಂದರು. ಇವಾಗ ನಾವು ಇಲ್ಲೆಲ್ಲ ಮಾತಾಡ್ಕೊಂಡ್ಬಿಟ್ಟು ನಾಳೆ ಟಿ ಸಿ ಒರೆಸ್ಕೊಂಡು ಬನ್ನಿ ಅಂತ ಹೇಳಿದರು. ಹೊರಟ್ವಿ ಇನ್ನೇನು. ಇಲ್ಲಿಂದ ನಾನು ಇವಾಗ ಚಿತ್ರದುರ್ಗ ಸಂಜೆ ಜೋಸೆಫ್ ಕಾನ್ವೆಂಟ್ ನನ್ನ ಮಗಳು ಓದ್ತಾ ಇರೋದು, ಅಲ್ಲಿಗೆ ಹೋಗ್ಬಿಟ್ಟು ಟಿ ಸಿ ತಗೊಂಡು ಹೋಗಬೇಕು. ಇದು ಪಾಪ ಅವ್ರ ಅತ್ತೆ ಜೊತೆ ಹೋಗ್ತಾ ಇದ್ದಾನೆ. ಮನೆಗೆ ಹೋಗಿ ಮತ್ತೆ ದುರ್ಗ ಹೋಗೋಣ ಅಂತ ಇದ್ದೀನಿ. ಯಾಕಂದರೆ ದೂರ ಬಂದಿದ್ವಿ, ಅವ್ರ ಮನೆಗೆ ಹೋಗ್ಬೇಕಲ್ವ, ಬೇಜಾರಾಗ್ತಾರೆ ಅಂತ. ವೇದು ಪಾಪ ಅಂತ ಅವ್ರ ಅತ್ತೆ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತಾ ಇದ್ದಾನೆ. ಬಾರೋ ನಮ್ಮ ಮನೆಗೆ ಬರಲ್ಲ ನಿಮ್ಮ ಮನೆಯಲ್ಲಿ ಅಂತ ಹೇಳ್ತಿದ್ದಾನೆ. ಚಿಂಟು ಇನ್ಮೇಲಿಂದ ಈ ಹಾಸ್ಟ್ಲಲ್ಲೇ ಇರೋದು. ಅವಳನ್ನ ಬಿಟ್ಟು ನಾವು ಹಿಂಗಿರಬೇಕು ಅಂತ ತುಂಬ ಕಷ್ಟ ಆಗ್ತಾಯಿದೆ. ಅವ್ರ ಮನೆಗೇನು ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಬಸ್ ರೆಡಿ ಇತ್ತು ಚಿತ್ರದುರ್ಗದ್ದು. ಅದಕ್ಕೆ ಅವಣ್ಣ ಬಸ್ ಹತ್ತಿಸ್ತು, ಬಂದ್ವಿ. ಇದು ಬಂದು ಚಿಂಟು ಸ್ಕೂಲು, ಸಂತ ಜೋಸೆಫ್ ಕಾನ್ವೆಂಟ್ ಅಂತ, ಚಿತ್ರದುರ್ಗ ತಿಪ್ಪಜ್ಜಿ ಸರ್ಕಲ್. ಇಷ್ಟು ದಿನ ಇದೇ ಸ್ಕೂಲಲ್ಲೇ ಓದಿದ್ದು. ಚಿಂಟು ಅವರು ಸಿಸ್ಟರ್ ಬಂದುಬಿಟ್ಟು ಹೇಳಿದರು, ಯಾಕಮ್ಮ ಇಲ್ಲಿ ಸೆಟ್ ಆಗ್ತಾ ಇಲ್ವಾ, ಚೆನ್ನಾಗಿ ಓದ್ತಾ ಇಲ್ವಾ ಅಂತ. ಇಲ್ಲ, ಹಾಗೇನಿಲ್ಲ, ನಮ್ಮ ಪಾಪುಗೆ ಸೀಟ್ ಸಿಕ್ಕಿದೆಯಲ್ಲ ಅದಕ್ಕೆ ಅಂತ ನಾನು ಅವರು ಹೆಡ್ ಮೇಡಮ್ ಹತ್ರ, ಸಿಸ್ಟರ್ ಹತ್ರ ಮಾತಾಡಿಬಿಟ್ಟು, ಇದು ಬಂದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಸಿಸ್ಟರ್ ಅಂತ ಕರೀತಾರೆ ಅವ್ರು, ಇದು ಅಂತ ಕರೆಯೋದು. ಇದು ಬಂದು ನಮ್ಮ ಚಿಂಟು ಇಷ್ಟು ದಿನ ಓದ್ತಾ ಇದ್ದಂಥ ಸ್ಕೂಲು. 1ನೇ ಕ್ಲಾಸಿಂದ ಇವಾಗ 6ನೇ ಕ್ಲಾಸ್ವರೆಗೂ
ಇಲ್ಲೇ ಓದಿದ್ದು. ಇದು ಅವ್ರ ಕ್ಲಾಸ್ ರೂಮ್ ಬಿಟ್ಟು ಹೊರಗಡೆ ಬರ್ತಾಯಿದ್ದಾಳೆ. ಅವ್ರ ಫ್ರೆಂಡ್ಸ್ ಎಲ್ಲ ತುಂಬ ಮಿಸ್ ಮಾಡ್ಕೊತೀವಿ ಅಂತಂದು ಒಬ್ಳಂತೂ ಅತ್ತೆ ಬಿಟ್ಲು, ನೇತ್ರಾವತಿ ಅಂತ ಅವಳ ಫ್ರೆಂಡು. ಇವಳು ಹತ್ಲು, ಬೇಡ ಆಂಟಿ ಇದೊಂದು ವರ್ಷ ಇರಲಿ ಅಂತ. ಮತ್ತು ಅವ್ರ ಸ್ಕೂಲ್ ಬಿಟ್ಟು ಸ್ವಲ್ಪ ಮುಂದಕ್ಕೆ ಬಂದೆ. ನಮ್ಮ ಊರು ಕಲ್ಲಳ್ಳಿಗೆ ಹೋಗೋವಂಥ ಬಸ್ ರೆಡಿ ಇತ್ತು. ಬಸ್ ರೆಡಿ ಇದ್ದಿದ್ದರಿಂದ ಬಸ್ ಹತ್ಕೊಂಡು ಮನೆಗೆ ಬಂದ್ವಿ. 20 ನಿಮಿಷ ಆಗುತ್ತೆ ಅಷ್ಟೇ ದುರ್ಗದಿಂದ ನಮ್ಮ ಊರಿಗೆ, ನಮ್ಮ ಮರೂರಿಗೆ, ಕಲ್ಲಳ್ಳಿಗೆ. ಬೇಗನೆ ಬಂದ್ವಿ. ಇವಾಗ ಬಂದು ರೆಸ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಅಡ್ಡಾಡಿ ಸುಸ್ತಾಗಿರೋದ್ರಿಂದ. ಪ್ಲೀಸ್ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ನನಗೆ 28 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಪ್ಲೀಸ್ ಇವರೆಲ್ಲ ನನ್ನ ವಿಡಿಯೋ ಡೈಲಿ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಂದು ಸರಿ ಹೇಳ್ತೀನಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಫಾರ್ ಆಲ್.